एक कंडिशन आहे, जसे तुम्ही एवढे जमले याच्या तिप्पट मुंबईला या नक्की. मान्य आहे यायचं? चलो मुंबई, चलो मुंबई, चलो आझाद मैदान. 11 वाजता 1 तारखेला मुंबईला EPS 95 राष्ट्रीय संघर्ष समितीची आपण किंमत आणि हिम्मत दाखवणार आहोत. एवढंच बोलतो. वातावरण ठीक नाहीये. बोला. ಸರ್, ನನ್ನ ಹೆಸರು ನಂಜುಂಡೇಗೌಡ ಅಂತ. ನಾನು KSRTC ಮತ್ತು BMTC ನಿವೃತ್ತ ನೌಕರರ ಸಂಘದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 7-8 ವರ್ಷಗಳಿಂದ ನಾವು ನಮ್ಮ ಪಿಂಚಣಿ ಬೇಡಿಕೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಏನು ಆಪ್ಕೆ ನಿಧಿ ಆಪ್ಕೆ ನಿಕಟ್ ಅಂತ ಹೇಳಿ ಇವತ್ತು ನಮಗೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಕರೆದಿದ್ದೀವಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. PF ಕಮಿಷನರ್ ಅವರು ಇವತ್ತು ಬನ್ನಿ, ನಿಮ್ಮ ಎಲ್ಲ ಕುಂದುಕೊರತೆಗಳನ್ನು ಬಗೆಹರಿಸ್ತೀವಿ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಪ್ರಯುಕ್ತ ಇವತ್ತು ಸಾವಿರಾರು ಜನ ನಿವೃತ್ತರು ಇವತ್ತು ಬಂದಿದ್ದಾರೆ. ನಾವು ಮನವಿ ಪತ್ರನ ಸಿದ್ಧ ಮಾಡ್ಕೊಂಡು ಬಂದಿದ್ದೇವೆ. ಕಳೆದ 2 ವರ್ಷಗಳಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಿಧಿ ಆಪ್ತಿ ನಿಕಟ ಅಂತ ಹೇಳಿ 2 ವರ್ಷದಿಂದ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಯಾವ ಪ್ರತಿಫಲನೂ ಇಲ್ಲ. ಇದು ಕೇವಲ ಡಂಬಾಚಾರ. ಇದು ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಇವಾಗ PF ಕಮಿಷನರ್ ಹತ್ರ ಕೇಳ್ತೀನಿ. ಈಗ ಯಾಕೆ ಅಂತ ಅಂದರೆ ಅವರು ಕೇವಲ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮೂಲಕ ನಿವೃತ್ತ ನೌಕರರನ್ನ ವಂಚಿಸ್ತಾ ಇದ್ದಾರೆ. ಇವರು ಮಾಡ್ತಕ್ಕಂಥ ದ್ರೋಹ ಒಂದಲ್ಲ ಎರಡಲ್ಲ, ಸುಮಾರು 78 ಲಕ್ಷದಲ್ಲಿ 6 ಲಕ್ಷ ಜನ ಮೃತರಾಗಿದ್ದಾರೆ. ಈಗಾಗಲೇ 7-8 ವರ್ಷಗಳಿಂದ 6 ಲಕ್ಷ ಮೃತರಾಗಿ ಈಗ ಕೇವಲ 72 ಲಕ್ಷ ಉಳಿದಿದ್ದಾರೆ. ಇವರ ಉದ್ದೇಶ ಏನು ಅಂತ ಅಂದರೆ ನಿವೃತ್ತ ನೌಕರರು ಭೌತಿಯಾಗಲಿ ಮೃತರಾಗಲಿ ಅಂತಕ್ಕಂಥ ಕಾಯ್ತಾ ಇದ್ದಾರೆ ಇವರು. ಈ ಒಂದು ಉದ್ದೇಶದಿಂದ ಈ ಅಧಿಕಾರಿಗಳು ಮಾಡ್ತಕ್ಕಂಥ ಈ ದ್ರೋಹದ ಬಗ್ಗೆ ನಾವು ಇವತ್ತು ಪ್ರತಿಭಟನೆ ಮಾಡಿದೆವು. ಇದೇ ಕಚೇರಿಯಲ್ಲಿ ಧಿಕ್ಕಾರ ಕೂಗ್ತಾ ಈ ಎಲ್ಲ ಬೆಂಗಳೂರು ನಾಗರಿಕರೆಲ್ಲ ನೋಡಿದ್ದಾರೆ. ನಮ್ಮ ಪ್ರತಿಭಟನೆಯ ಕೂಗು ಇಡೀ ಬೆಂಗಳೂರಿಗೆಲ್ಲ ಕೇಳ್ತೀವತ್ತು. ತಾವೆಲ್ಲರೂ ಕೂಡ ಇವತ್ತು ಏನು ಈ ಪ್ರತಿಭಟನೆ ಇದೆ, ಈ ಪ್ರತಿಭಟನೆಯ ಎಲ್ಲ ಅಂಶಗಳನ್ನು ಕೂಡ TV ಮಾಧ್ಯಮದ ಮೂಲಕ ಪ್ರಸಾರ ಮಾಡಿ ನಮ್ಮ ಮಾಧ್ಯಮದವರು ನಮಗೆ ನ್ಯಾಯ ದೊರಕಿಸಬೇಕು ಅಂತೇಳಿ ತಮ್ಮಲ್ಲಿ ಅರಿಕೆ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ 2 ವರ್ಷ ಆಗಿದೆ. ನವೆಂಬರ್ 4ನೇ ತಾರೀಕು 2022. ಇನ್ನು 1 ತಿಂಗಳು ಕಳೆದ್ರೆ 2 ವರ್ಷ ಕಳೆಯುತ್ತೆ. 2 ವರ್ಷದಿಂದ ನಮ್ಮ ಸುಪ್ರೀಂ ಕೋರ್ಟ್ ಆದೇಶನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಶ್ರೀ ಅಶೋಕ್ ರಾವತ್ ಅವರು ಕಳೆದ 7-8 ವರ್ಷಗಳಿಂದ ನಮಗೆ ಕನಿಷ್ಠ ಪಿಂಚಣಿ 7500 DA ಮತ್ತು ಮೆಡಿಕಲ್ ಅಲೋಯನ್ಸ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅದನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ನಾವು ಮುನ್ಸುಖ್ ಮಾಂಡವಿಯಾ, ಶೋಭಾ ಕರಂದಾಜೆ ಇವರಿಗೆ ಮನವಿ ಪತ್ರನ ಉಲ್ಲೇಖ ಮಾಡಿದ್ದೇವೆ. ಪ್ರತಿಯೊಂದು ಮನವಿ ಪತ್ರನೂ ಇಂದಿನ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರಿಗೂ ಕೂಡ ಕೊಟ್ಟಿದ್ದೇವೆ. ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ಇವತ್ತಿನವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಪಿಂಚಣಿಯಲ್ಲಿ ತಾರತಮ್ಯ ಮಾಡಿದ್ದಾರೆ, ನಮಗೆ ಮೋಸ ಮಾಡಿದ್ದಾರೆ, ನಮಗೆ ದ್ರೋಹ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮನವಿ ಪತ್ರನ ಕೊಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ಅಂಶಗಳನ್ನು उल्लेख ಮಾಡಿದ್ದೇವೆ. थँक्यू व्हेरी मच सर. 1015 रुपये पण त्यांच्या पगाराच्या 8.33 म्हणजे वर्षाला एक पगार. आपले स्लॅब कसे होते? सुरुवातीला 5000 म्हणजे 417, 2001 साली 6500 म्हणजे 541 आणि 1/9/14 पासून 15000 म्हणजे 1250. हे याला वेज सेविंग होतं. आपला पगार तरी 1 लाख तरी होता, तरी आपला पेन्शन पण हा 15,000 जास्तीत जास्त कापला गेला आहे, 6.5 कापला गेलेला आहे आणि 5,000 कापला गेला आहे. आणि याकरता यांची पूर्तता करणारे डॉक्युमेंट्स आपल्याकडे नाहीत. ज्यांनी पैसा भरला, ज्यांचं हायर पेन्शन सुरू झालं, पण EPF कोणी परत माकड उडी मारत त्या सगळ्यांचं